ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಂಪರ್ಕ ರೈತರ ಜೊತೆ ಸಂದರ್ಶನಗಳನ್ನ ಕೇಳುವಿರಿ. ಮೊದಲಿಗೆ ಕೇಳಿ ಸುರೇಶ್ ಬಲ್ನಾಡು ಅವರೊಂದಿಗೆ ಜಲ ಸಂರಕ್ಷಣೆ ಕೃಷಿಗೆ ಜೀವಾಳ ಈ ವಿಚಾರದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಂಪರ್ಕ ರೈತರಾದ ಸುರೇಶ್ ಬಲ್ನಾಡು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಕಾಳುಮೆಣಸು ಕೃಷಿಯನ್ನು ಮಾಡಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರುವ ಇವರು ಎಲ್ರಿಗೂ ಪರಿಚಿತರು. ಇವರ ಸಮಗ್ರ ಕೃಷಿಯಲ್ಲಿ ಕೃಷಿ ಹೊಂಡಗಳನ್ನು ಮಳೆ ಕೊಯ್ಲನ್ನು ಮಾಡಿಕೊಂಡು ನೀರಿನ ಸದ್ಬಳಕೆ ಮಾಡ್ತಾ ಇರುವಂಥದ್ದು ವಿಶೇಷ. ಇವತ್ತು ಜಲ ಸಂರಕ್ಷಣೆ ಕುರಿತು ಅವರನ್ನು ಮಾತನಾಡಿಸಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೃಷಿಯ ಆಧಾರ ನೀರು. ನೀರಿಲ್ಲ ಅಂದರೆ ಕೃಷಿ ಇಲ್ಲ. ಸಾಮಾನ್ಯವಾಗಿ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆ ಅನುಭವಿಸುವ ಸಂದರ್ಭದಲ್ಲಿ ಕೊಳವೆ ಬಾವಿಗಳನ್ನು ಮಾಡುವಂಥದ್ದು ಸಾಮಾನ್ಯ. ತಮಗೆ ಕೃಷಿಯ ಹೊಂಡಗಳನ್ನೇ ಮಾಡಿಕೊಂಡು ಮಳೆ ಕೊಯ್ಲನ್ನೇ ಮಾಡಿಕೊಂಡು ಕೃಷಿ ಮಾಡುವಂತಹ ಯೋಚನೆ ಹೇಗಾಯಿತು? ನಿಮ್ಮ ಕೃಷಿಯ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಇತ್ತಾ, ಹೇಗೆ? ನಾವು 1982ರಿಂದಲೇ ಕೃಷಿಗೆ ತಂದೆಯವರೊಟ್ಟಿಗೆ ನಾನು ಸೇರಿಕೊಂಡವ. ಆವಾಗ ನಮಗೆ ಬೇಕಷ್ಟು ನೀರಿತ್ತು. 82ರಿಂದ 98ರಲ್ಲಿ ಪ್ರಥಮ ಬೋರ್ ತೆಗೆದೆವು. ಆವಾಗಲೂ ನೀರು ಸಿಕ್ತು. ಆಮೇಲೆ ನಮಗೆ ಮೇಲ್ಮೈ ನೀರು ಬೇಕಷ್ಟು ಇತ್ತು. ಬರ್ತಾ ಕಡಿಮೆ ಆಯಿತು. ಕಡಿಮೆ ಆಗ್ತಾ ಆಗ್ತಾ ಕೆಲವು ಪ್ರಯತ್ನಗಳನ್ನು ಮಾಡಿದರೂ ನಮಗೆ ಕೊಳವೆ ಬಾವಿಗಳಲ್ಲಿ ನೀರು ಸಿಗಲಿಲ್ಲ. ಇನ್ನೇನು ಮಾಡೋದಪ್ಪ ಅಂತ ಹಾಗೆ ನಾವು ಯೋಚನೆ ಮಾಡ್ತಾ ಇರುವಾಗ ಈ ಕೃಷಿ ಹೊಂಡ ಎಲ್ಲ ಬಂತು. ಇದು ಬಹಳ ಉತ್ತಮ ರೀತಿಯಾದ್ದು. ಕೃಷಿ ಹೊಂಡ ನಾನು 1 ಮಾಡಿಸಿದೆ, ಆಮೇಲೆ ಮತ್ತೆ 2, ಒಟ್ಟು 3-4 ಮಾಡಿಸಿದ್ದೇನೆ. ಈಗ ಅದರೊಟ್ಟಿಗೆ ನಾವು ಮನೆಯಲ್ಲಿ ಏನು ನೀರನ್ನು ಉಪಯೋಗಿಸ್ತೇವೆ ಮನೆ ಉಪಯೋಗಕ್ಕೆ ಎಲ್ಲದಕ್ಕೂ, ಅದೆಲ್ಲವನ್ನೂ ನಾವು ಸಾಧಾರಣ 80% 100 ಲೀಟ್ರ್ ನಮಗೆ ನೀರು ಉಪಯೋಗಿಸಿದರೆ 80 ಲೀಟ್ರ್ ನೀರನ್ನು ನಾವು ಕೃಷಿಗೆ ಪುನರ್ಬಳಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆಮೇಲೆ ಒಂದೇ ಒಂದು ನೀರಿನ ಬಿಂದು ಸಮೇತ ಹಾಳಾಗದಾಗೆ ನಾವು ಕೃಷಿ ಮಾಡ್ತಾ ಇದ್ದೇವೆ. ಈಗ ನಮ್ಮ ಕಾನ್ಸೆಪ್ಟ್ ಏನಂತ ಅಂದರೆ, ಬೋರ್ವೆಲ್ಗಳು ಇಲ್ಲದೆ ಮಳೆ ನೀರಲ್ಲೇ ಕೃಷಿ ಮಾಡಬಹುದು ಅಂತ ನಮಗೆ ಆಗಿದೆ. ನಾವು ಮಾಡ್ತಾ ಇದ್ದೇವೆ. ನೀವು ಈ ಹೊಂಡಗಳನ್ನು ಯಾವ ರೀತಿ ಮಾಡಿರುವಂಥದ್ದು? ಏನು ಸವಾಲುಗಳಿತ್ತು? ಸವಾಲುಗಳು ತುಂಬ ಇದೆ. ಅದಕ್ಕೆ ನಮಗೆ ಫಸ್ಟಿಗೆ ಮಾಡಿಗೆ ನಮಗೆ ಅನುಭವದ ಕೊರತೆ ಇತ್ತು. ನಮ್ಮೂರಲ್ಲಿ ಯಾರೋ 1-2 ಮಾಡಿದ್ರು. ಅದನ್ನು ನೋಡಿ ಬಂದೆ. ನಮ್ಮ ಜಾಗ ಅಂತದ್ದು ಎತ್ತರ ತಗ್ಗು, ಇಡೀ ಕಲ್ಲೆ, 3 ಫೀಟಿಂದ ಅಡಿಯಿಂದ ಪೂರ ಕಲ್ಲೆ. ಅದನ್ನು ಬ್ಲಾಸ್ಟ್ ಮಾಡಿ ಆಮೇಲೆ ನಾವು ಹೊಸ ಮಣ್ಣು ಸೈಡಿಂದ ತೆಗಿಲಿಕ್ಕೆ ಮಣ್ಣು ಇಲ್ಲ, ಹೊರಗಿಂದ ಮಣ್ಣು ತಂದಾಕಿ ಒಂದು ಸೈಡಿಗೆಲ್ಲ ಮಾಡಿದ್ದೆವು. ಅದರಲ್ಲಿ ನಮಗೆ ತುಂಬ ಏನು ಸೋಲು ಅಂತಲ್ಲ, ಅನುಭವ ಆಯಿತು. ಅದು ಕುಸಿಯಿತು. ಅದರ ಎಲ್ಲವನ್ನೂ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮತ್ತಿನ ಸಲ ಮಾಡುವಾಗ ನಾವು ಚೆನ್ನಾಗಿ ಮಾಡಿದೆವು. ನಮಗೆ ಅದಕ್ಕೆ ಏನು ಮಾಡೋದು ಅಂತ ಹೇಳಿದ್ರೆ, ಫಸ್ಟಿಗೆ ಹಿತಾಚಿಯಲ್ಲಿ ಅರ್ತ್ ವರ್ಕ್, ಮಣ್ಣಿನ ಕೆಲಸ ಅಥವಾ ಬ್ಲಾಸ್ಟಿಂಗು, ಕಲ್ಲು ಹೊಡೆಯೋದಿದ್ರೆ ಅದೆಲ್ಲ ಆಗಬೇಕು. ಆಮೇಲೆ ಅದರಲ್ಲಿ ಮತ್ತೊಂದು ಸಿಸ್ಟಮ್ ಇದೆ. ಯಾವುದೇ ಕೃಷಿ ಹೊಂಡ ಮಾಡುವಾಗ ಅದು ಸ್ಲ್ಯಾಂಟ್ ಆಗಿರಬೇಕು. ಕಂಪನಿಯವರು ಹೇಳ್ತಾರೆ, ನೀವು 10 ಫೀಟ್ ಮೇಲೆ ಇದ್ದರೆ ಕೆಳಗೆ ಹೋಗುವಾಗ 6 ಫೀಟ್ ಅದು ಸ್ಲ್ಯಾಂಟಲ್ಲಿ ಬರಬೇಕು. ಮೇಲ್ಮೆಯಲ್ಲಿ 10 ಇದ್ದರೆ ಕೆಳಗೆ ಹೋಗುವಾಗ 6 ಫೀಟ್ ಒಳಗೆ ಬರಬೇಕು ಅಂತ. ಆ ರೀತಿಯಲ್ಲಿ ಮಾಡಿದ್ದು 4 ಸೈಡಿಂದಲೂ. ಆವಾಗ ಏನಾಗ್ತದೆ ಅಂತಂದರೆ, ನಮಗೆ ಅವರು ಶೀಟ್ ಹಾಕ್ತಾರೆ, ಎಲ್ಲೆಲ್ಲ
DP ಶೀಟ್ ಹಾಕ್ತಾರೆ, ಅದು 500 GSM ನಾವು ಹಾಕಿದ್ದು. ಅದರ ಭಾಳ ಥರ ಬರ್ತದೆ, ಅಂದರೆ ಅದರ ಇದು ಜಾಸ್ತಿ ಆಗ್ತದೆ, ಹ್ಯಾಂಗ್ ಆಗಲಿಕ್ಕಿಲ್ಲ ಭೂಮಿಯಲ್ಲಿ. ಅದು ಈ ಸ್ಲ್ಯಾಂಟಲ್ಲಿ ಮಲಗಿಕೊಂಡು ಹೋಗುವುದು ಅಂತ ನಾವು ನಾಡ ಭಾಷೆಯಲ್ಲಿ ಹೇಳಿದ್ರೆ, ಹಾಗೆ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಈಗ ನೀವು ಮಾಡಿರುವಂತಹ ಕೃಷಿ ಹೊಂಡಗಳಲ್ಲಿ ಎಷ್ಟು ನೀರಿನ ಸಾಮರ್ಥ್ಯ ಇದೆ ಹಿಡಿದಿಟ್ಟುಕೊಳ್ಳುವಂಥದ್ದು? ನಾವು ಪ್ರಥಮವಾಗಿ ಮಾಡಿದ್ದಲ್ಲಿ 18 ಲಕ್ಷ ಇತ್ತು. ಆಮೇಲೆ ಅದಕ್ಕಿಂತ ಮೊದಲು ನಾವು ಒಂದು ಅಂಗಳದಲ್ಲಿ ಒಂದು ಕಾಂಕ್ರೀಟ್ ಟ್ಯಾಂಕ್ ಮಾಡಿದ್ದೆವು, 2 ಲಕ್ಷ ಲೀಟರ್ ಇದು. ಅದರಿಂದ ನಾವು ಸಬ್ಮರ್ಸಿಬಲ್ ಪಂಪೆಲ್ಲ ಹಾಕಿ ಅಲ್ಲಿಂದಲೇ ನೀರು ತೋಟಕ್ಕೆ ಹೋಗ್ಲಿಕ್ಕೆ ಅಂತ ಆವಾಗ ಮಾಡಿದ್ದು. ಈಗ ಅದು ಡೆಲಿವರಿ ಕೆರೆ ಆಗಿದೆ, ಅಂದರೆ ಬೇರೆ ಏನು ನಮ್ಮ ಕೃಷಿ ಹೊಂಡದ ನೀರೆಲ್ಲ ಅದಕ್ಕೆ ಬಂದು ಬೀಳುವ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮದು ಫಸ್ಟ್ ಇದೊಂದು 18 ಲಕ್ಷ ಇತ್ತು, ಆಮೇಲೆ ನಾವು ಒಂದು 10 ಲಕ್ಷದ ವಾಪಸ್ ಮಾಡಿದೆವು, ಅದು ಸಾಕಾಗಲಿಲ್ಲ ನಮಗೆ. ಹಾಗೆ ಈಗ 2 ವರ್ಷ ಹಿಂದೆ 25 ಲಕ್ಷದ ಇನ್ನೊಂದು ಮಾಡಿದೆವು. ಮತ್ತು ಈ ಸಲ ಈ 18 ಲಕ್ಷ ಇದ್ದದ್ದನ್ನು ನಾವು ಸ್ವಲ್ಪ ದೊಡ್ಡದು ಮಾಡಿ 30 ಲಕ್ಷ ಮಾಡಿದ್ದೇವೆ. ಈಗ ನಮಗೆ ಜೂನು 20ರ ಸುಮಾರುವರೆಗೂ ಬರುವಷ್ಟು ನೀರಿದೆ. ಕ್ಯಾಲ್ಕುಲೇಷನ್ ಕಣ್ಣಿಗೆ ಕಾಣುವಂಥದ್ದೇ ನೀರು, ಮತ್ತು ನೀರಿನ ಗುಣಮಟ್ಟ ಅಂತೂ ಅತ್ಯುತ್ತಮವಾಗಿದೆ. ಯಾಕೆಂದರೆ ಇದು ಭೂಮಿಯ ಒಳಗಿದ್ದು ತೆಗೆದ ಲವಣಾಂಶ ಏನೂ ಇಲ್ಲ, ಅದು ನಮಗೆ ಕೃಷಿಗೆ ಬಹಳ ಪೂರಕವಾಗಿದೆ. ಈಗ ಈ ಕೆರೆಯ ನಿರ್ವಹಣೆ ಎಲ್ಲ ನೀವು ಯಾವ ರೀತಿ ಮಾಡುವಂಥದ್ದು? ಕೆರೆ ನಾನು ಆಗ ಹೇಳಿದಾಗೆ JCPಯಲ್ಲಿ ಅಥವಾ ಹಿತಾಚಿಯಲ್ಲಿ ತೆಗೆದು ಪ್ಲಾಂಟ್ ಎಲ್ಲ ಮಾಡಿ ಅದಕ್ಕೆ ಶೀಟ್ ಎಲ್ಲ ಹಾಕಿ, ಆಮೇಲೆ ಅದಕ್ಕೆ ಹೊರಗಿಂದ ಇಲ್ಲಿಂದ ನೀರು ಬೀಳದಾಗೆ, ಅಂದರೆ ಕಸ ಕಡ್ಡಿಗಳು, ಈ ಮಣ್ಣು ಕೆಂಪಾದ ನೀರೆಲ್ಲ ಮಳೆಗಾಲದಲ್ಲಿ ಬರ್ತದೆ, ಅದು ಯಾವುದರ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಆಕಾಶದಿಂದ ಬೀಳುವಂಥ ನೀರಲ್ಲೇ ಅದು ತುಂಬುತ್ತದೆ. ನಮ್ಮ ಏರಿಯಾದಲ್ಲಿ ಅಷ್ಟು ಮಳೆ ಬರ್ತದೆ. ಅದರೊಟ್ಟಿಗೆ ಇನ್ನೂ ತುಂಬ ಪ್ರಾಮುಖ್ಯವಾದ್ದು ಏನು ಅಂತಂದರೆ, ಅದಕ್ಕೆ ನಮಗೆ ಈ ಪ್ರಾಣಿಗಳು ಬಂದು ಬೀಳೋದು ಅಥವಾ ಮನುಷ್ಯರೇ ಸೈಡಲ್ಲಿ ಹೋದರೆ ಅಪಾಯ ಆಗುವಂಥದ್ದು ಬೇರೆ ಕಡೆ ಆದದ್ದಿದೆ. ಈ ನಾಯಿ ಬೀಳೋದು, ಹಂದಿ ಬೀಳೋದು, ಆಮೇಲೆ ಬೇರೆ ಬೇರೆ ಪ್ರಾಣಿಗಳಿಂದ ಸಮಸ್ಯೆಗಳು ಬರ್ತವೆ. ಅದಕ್ಕೆ ನಾವು ಬಹಳ ಗಟ್ಟಿಮುಟ್ಟಾದ ಬೇಲಿಗಳನ್ನು ಮಾಡಬೇಕು. ಅಂದರೆ ಖಾಲಿ ಟೆಂಪರರಿ ಅಲ್ಲ, ಎಂದಿಗೂ ಬರಬೇಕದು. ನಾವು ಚೈನ್ ಲಿಂಕ್ ಹಾಕಿದ್ದೇವೆ, ಕಲ್ಲಿನ ಕಂಬವನ್ನು ಹಾಕಿ 4 ಸೈಡಿಂದಲೂ ಯಾವುದೇ ವ್ಯಕ್ತಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಒಳಗೆ ಹೋಗದಾಗೆ ಮಾಡ್ತೇವೆ. ಭದ್ರಕೋಟೆಯನ್ನು ಕಟ್ಟಬೇಕು, ಅದು ಬಹಳ ಇಂಪಾರ್ಟೆಂಟ್. ನಮಗೆ ಕೆರೆ ಆಗುವಾಗಲೇ ದನಿಡಿರ್ತದೆ ಎಲ್ಲ ರೈತರಿಗೂ. ಅಂದರೆ ನಾವು ಮಾಡಲಿಕ್ಕೆ ಅಷ್ಟು ಶ್ರಮ ವಹಿಸ್ತೇವೆ, ಖರ್ಚು ವೆಚ್ಚಗಳು ಆಗ್ತವೆ. ಆವಾಗ ಒಂದ್ಸಲ ಆಯ್ತಲ್ಲ, ಅದು ಮತ್ತೆ ಮಾಡುವ, ಸ್ವಲ್ಪ ಕೈಯಲ್ಲಿ ಏನಾದ್ರು ದುಡ್ಡು ಆದರೆ ಮಾಡುವ ಅಂತ ಇರ್ತೇವೆ. ಹಾಗಾಗಬಾರ್ದು. ಅದು ಫಸ್ಟಿಗೆ ಕೆರೆ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತಲೂ ಇಂಪಾರ್ಟೆಂಟ್ ಈ ಬೇಲಿ ರಕ್ಷಣೆ ಇರಬೇಕು ಅಂತ. ಮತ್ತೆ ದೊಡ್ಡ ವಿಷಯಗಳು ಏನಿಲ್ಲ. ಆಮೇಲೆ ಅದು ಅದರಲ್ಲಿ ನೀರು ತುಂಬುತ್ತದೆ. ಅದರಲ್ಲಿ ಇನ್ನೊಂದು ಮಾತು ಬರ್ತದೆ, ಈಗ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳೋದು, ಈ ನೀರು ಆವಿ ಆಗುವುದಿಲ್ವಾ ಅಂತ. ಆವಿಯ ಖಂಡಿತ ಆಗುತ್ತೆ, ಅದು ಪರಿಸರ ಹಾಗೆ. ಬಿಸಿಲಿಗೆ ನಾವೀಗ 10 ಲಕ್ಷ ಬೇಕು ಅಂತ ಇದ್ದರೆ ನಾವೊಂದು 2 ಲಕ್ಷವನ್ನು ಜಾಸ್ತಿಯೇ ಮಾಡಬೇಕು. ಯಾಕಂದರೆ ಆವಿ ಆಗಿ ಹೋಗುವಂಥ ಅಂಶದ ಇದು ನೀರಿದೆಯಲ್ಲ, ಅಷ್ಟು ನಾವು ಸೈಜ್ ದೊಡ್ಡದು ಮಾಡಿಕೊಂಡ್ರೆ ಆಯಿತು. ಈಗ ನಿಮ್ಮ ಬೆಳೆಗಳಿಗೆ ಕೆರೆಯ ನೀರನ್ನು ನೀವು ಯಾವ ರೀತಿ ಪೂರೈಸುವಂಥದ್ದು? ಅಂದರೆ ವರ್ಷ ಪೂರ್ತಿ ಈ ನೀರಿನ ಲಭ್ಯತೆ ನಿಮ್ಮ ಕೃಷಿಗೆ ಇರ್ತದ? ಈಗ ನಮಗೆ ಈ ಕೃಷಿ ಹೊಂಡಗಳನ್ನು ಅಥವಾ ಮಳೆ ಕೊಯ್ಲಿನ ಹೊಂಡಗಳನ್ನು ಮಾಡಿದ ಕಾರಣ ನಮಗೆ ಕಣ್ಣಿಗೆ ಕಾಣುವಂಥ ನೀರೇ ಇದೆ. ಆವಾಗ ಏನಾಗ್ತದೆ, ಎಷ್ಟು ನೀರು ಉಳಿದಿದೆ, ಇನ್ನು ಎಷ್ಟು ದಿವಸಕ್ಕೆ ಬರ್ಬೋದು, ಅಂದರೆ ಈ ಕೆರೆಯಲ್ಲಿ ಎಷ್ಟು ಲಕ್ಷ ಲೀಟರ್ ನಮ್ಮ ಮೊದಲೇ ಗೊತ್ತಿರ್ತದೆ. ಒಂದೊಂದೇ ಕೆರೆ ಖಾಲಿ ಆಗುವಾಗ ನಾವು ಮುಗಿಸ್ತಾ ಬರೋದು, ಯೂಸ್ ಮಾಡ್ತಾ ಬರೋದು. ನಾವು ಏನು ಮಾಡಿದ್ದೇವೆ ಅಂತಂದರೆ, ನಮ್ಮಲ್ಲಿ ಎಷ್ಟು ಸಾಧಾರಣ ಒಂದು 5,500-6 ಸಾವಿರ ಎಲ್ಲ ಜಾತಿಯ ಮರಗಳಿವೆ. ಎಲ್ಲ ಜಾತಿಯ ಮರಗಳಲ್ಲಿಯೂ ನಾವು ಕಾಳುಮೆಣಸನ್ನು ಹಾಕಿದ್ದೇವೆ. ರಬ್ಬರ್ ಇರ್ಬೋದು, ಟೀಕ್ ಇರ್ಬೋದು, ಅಥವಾ ಕಾಡ ಮರಗಳು, ಅಡಿಕೆ ತೋಟ, ಎಲ್ಲ ಕಡೆನೂ ಈಗ ಒಂದು ಡ್ರಿಪ್ಪಲ್ಲಿ ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ ಅಂತ ಬರ್ತದೆ, ಅದನ್ನು ಬುಡಕ್ಕೆ ಹಾಕಿದ್ದು. ಅದಕ್ಕೆ ನಾವು ಏನು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅಂತ, ಪ್ರತಿ ದಿವಸವೂ ನೀರು ಬಿಡ್ತೇವೆ. ಅಡಿಕೆ ಮರಕ್ಕೆ ಅಥವಾ ಬಾಕಿ ಮರಗಳಿಗೆಲ್ಲ ದಿವಸಕ್ಕೆ 18 ಲೀಟರ್ ಬೀಳುವ ಹಾಗೆ, ತೆಂಗಿನ ಮರಕ್ಕೆ 30 ಲೀಟರ್ ಬೀಳುವ ಹಾಗೆ ಮಾಡಿದ್ದೇವೆ. ಆವಾಗ ಏನಾಗ್ತದೆ ಅಂತಂದರೆ, ಎಲ್ಲಿ ಅಗತ್ಯ ಉಂಟು, ಎಲ್ಲಿ ಬೇರುಗಳಿರ್ತವೆ, ಈ 16ರಿಂದ 18 ಲೀಟರ್ ಯಾಕೆ ಹಾಕಿದ್ದು ಅಂತಂದರೆ, ನಮಗೆ ನೋಡಿ KVK ವಿಜ್ಞಾನಿಗಳು ಎಲ್ಲ ಬರ್ತಾರೆ ನಮ್ಮಲ್ಲಿ, ಅವರು ನಮಗೆ ಗೈಡೆನ್ಸ್ ಮಾಡ್ತಾರೆ. ಒಂದು ಮರಕ್ಕೆ ಇಷ್ಟು ನೀರು ಬೇಕು ಅಂತಾರೆ. ಒಟ್ರಾಸಿ ಅದಕ್ಕಿಂತ ಹೆಚ್ಚು ಕೊಟ್ಟರು ಪ್ರಯೋಜನ ಇಲ್ಲ, ಕಡಿಮೆ ಕೊಟ್ಟರು ತೊಂದರೆ ಆಗ್ತದೆ. ಎಷ್ಟು ಹಿತಮಿತವಾಗಿ ಎಷ್ಟು ಬೇಕು ಅಷ್ಟನ್ನೇ ಕೊಡ್ತಾ ಇದ್ದೇವೆ. ಆದ ಕಾರಣ ಈಗ ನಮ್ಮ ಹತ್ರ ಏನು ಕೃಷಿ ಹೊಂಡಗಳಿವೆ, ಇಲ್ಲಿ ಒಂದು ಮಾತು ಹೇಳ್ತೇನೆ ನಾನು, ಈ ಕೃಷಿ ಹೊಂಡಗಳು ಮಾತ್ರ ಅಲ್ಲ, ನಮಗೆ ಸಾಧಾರಣ ಫೆಬ್ರವರಿವರೆಗೆ ನಮ್ಮ ಭೂಮಿಯ ಮೇಲ್ಮೆಯ ನೀರು ಸಿಗ್ತದೆ. ಆಮೇಲೆ ಇದು ಕ್ಯಾಲ್ಕುಲೇಷನ್ ಬರೋದು. ಅಂದರೆ ಈ ಫೆಬ್ರವರಿ ಬೇಸಿಗೆಯಲ್ಲಿ ಶಿವರಾತ್ರಿ ಅಂತ ಹೇಳ್ತೇವೆ,
ಆ ನಂತರ ನಾವು ಕೃಷಿ ಹೊಂಡಗಳನ್ನೇ ಅವಲಂಬಿತವಾಗಿರೋದು. ನಮಗೆ ಬೇರೆ ಯಾವುದೇ ನೀರುಗಳಿಲ್ಲ. ಅದರೊಟ್ಟಿಗೆ ನಾನು ಆಗ ಹೇಳಿದೆ, ಒಂದು 4,000 ಲೀಟರ್ನ ಒಂದು ಟ್ಯಾಂಕ್ ಮಾಡಿದ್ದೇವೆ ನಮ್ಮ ಕಣಿ ಅಥವಾ ತೋಡು ಅಂತ ಡೌನಲ್ಲಿ. ಅದಕ್ಕೆ ನಮ್ಮಲ್ಲಿ ತೋಟಕ್ಕೆ ಹಾಕಿದಂಥ ಈ ನೀರು ದಿವಸಲು ಕೊಡುವಾಗ ಸ್ವಲ್ಪ ಸೀಪೇಜ್ ಆಗಿ ಹೊರತೆ ಹಾಗೆ ಬರ್ತದೆ. ಅದರೊಟ್ಟಿಗೆ ಸ್ವಲ್ಪ ಹಿಂದುಗಡೆಯಿಂದಲೇ ಮನೆ ಅದೇ ಕಣಿಗೆ ಮೇಲಿಂದ ನಾವು ಮನೆಯಲ್ಲಿ ಯೂಸ್ ಆದ ನೀರೆಲ್ಲ ಅಲ್ಲಿಗೆ ಬಿಡ್ತೇವೆ. ಅದು ಸಹ ಅಲ್ಲಿ ಫಿಲ್ಟರ್ ಆಗಿ ಎಲ್ಲ ಈ 4,000 ಲೀಟರ್ನ ಕಾಂಕ್ರೀಟ್ ಟ್ಯಾಂಕಿಗೆ ಹೋಗ್ತದೆ. ಅಲ್ಲಿ ಒಂದು ನಾವು ಸೆನ್ಸಾರು ಪಂಪ್ ಹಾಕಿದ್ದೇವೆ. ಸೆನ್ಸಾರ್ ಅಂದರೆ ಅದು ನೀರು ತುಂಬುವಾಗ ಪಂಪ್ ಆನ್ ಆಗ್ತದೆ, ಮುಗಿಯುವಾಗ ಡೌನ್ ಆಗುವಾಗ ಆಫ್ ಆಗ್ತದೆ. ಅದು ಆಟೋಮೆಟಿಕ್. ಆ ರೀತಿ ಮಾಡಿದ್ದರಿಂದ ನಮಗೆ ತುಂಬ ಪ್ರಯೋಜನ ಆಯಿತು. ಏನಂದ್ರೆ ನಾವು ಯಾವ ನೀರು ಉಪಯೋಗಿಸ್ತೇವೆ ಎಲ್ಲ ಉಪಯೋಗಿಸ್ಲಿಕ್ಕೆ. ಅದರೊಟ್ಟಿಗೂ ವಿಜ್ಞಾನಿಗಳು ಹೇಳಿದರು, KVK ಅವರೇ ಹೇಳಿದರು, ನೋಡಿ ಸರ್, ನೀವು ತೋಟಕ್ಕೆ ಏನು ಗೊಬ್ಬರ ಕೊಡ್ತೀರಿ ಅದು ನೀರಿನ ಮುಖಾಂತರ ಹರಿದು ಹೋಗುವುದು ಸಹ ನಿಮಗೆ ವಾಪಸ್ ಸಿಗ್ತಾ ಉಂಟು. ಈ ವಿಚಾರಗಳು ನಮಗೆ ಅಷ್ಟು ಗೊತ್ತಿಲ್ಲ ಆಯ್ತು. ಅಂದ್ರೆ ಅದು ನೀರಿನ ರೂಪದಲ್ಲಿ ಅದರಲ್ಲಿ ಒಳ್ಳೆ ಸತ್ವಯುತವಾದ ನೀರು ನಮಗೆ, ನಾವು ಏನು ಸಾವಯವ ಗೊಬ್ಬರ ಕೊಡ್ತೇವೆ ಇದರದ್ದೆಲ್ಲ 1% ಆದರೂ ನೀರಲ್ಲಿ ಹೋಗ್ತದೆ, ಲೀಚಿಂಗ್ ಆಗೋದು ಅಂತ. ಅದನ್ನು ಸಹ ನಾವು ಉಪಯೋಗಿಸ್ತಾ ಇದ್ದೇವೆ. ಈಗ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ, ಜಲ ಸಂರಕ್ಷಣೆಯಲ್ಲಿ ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಿ? ನಾನೀಗೊಂದು 3 ವರ್ಷದಿಂದ ನಾವೊಂದು ಈ ನಿಖರ ನೀರಾವರಿ ಅಂತ ಹೇಳ್ತಾರೆ ಅಥವಾ ಆಟೋಮೇಷನ್ ಅಂತ ಹೇಳ್ತಾರೆ, ನಾವು ಮಾಡಿದ್ದೇವೆ. ಅದು ಏನು ಅಂತಂದರೆ, ಈ ಒಂದು ಸಿಂಪಲ್ ಆಗಿ ಹೇಳೋದಿದ್ರೆ, ನಾವು ಏನು ವಾಲುಗಳನ್ನು ಗೇಟ್ ವಾಲುಗಳು ಅಂತ ಹೇಳ್ತಾ ಇದ್ದೆವು, ಅದನ್ನು ಚೇಂಜ್ ಮಾಡಿ ಅವರೇ ಮಾಡ್ತಾರೆ, ಕಂಪನಿಯವರೇ ಅದನ್ನು ಸೊಲನೈಡ್ ವಾಲಿಗೆ ಚೇಂಜ್ ಮಾಡ್ತಾರೆ. ಆವಾಗ ಏನಾಗ್ತದೆ ಅಂತಂದರೆ ಅಲ್ಲಿಗೆಲ್ಲ ವೈರ್ಲೆಸ್ ಕಲೆಕ್ಷನ್ ಎಲ್ಲ ಹೋಗ್ತದೆ, ನೆಟ್ವರ್ಕ್ ಎಲ್ಲ ಕೊಡಬೇಕಾಗ್ತದೆ, ಎಲ್ಲ ಅವರು ಮಾಡ್ತಾರೆ. ಮತ್ತೆ ಮೊಬೈಲಿಗೆ ಆ್ಯಪ್ ಕೊಡ್ತಾರೆ, 10 ಮೊಬೈಲಿಗೆ ಅವರ ಆ್ಯಪನ್ನು ಕೊಡ್ತಾರೆ. ಒಂದು ಅವರೇ ಇಟ್ಟುಕೊಳ್ತಾರೆ. ಇದು ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳೋದು ನಾನು. ಆ ಒಂದು ಆ್ಯಪ್ ಅಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಥವಾ ನಮ್ಮಲ್ಲಿ ಏನು ಸಮಸ್ಯೆ ಆದರೂ, ನಮಗೆ ಈ 3 ವರ್ಷದಲ್ಲಿ ಯಾವುದೇ ಸಮಸ್ಯೆ ಬಂದಿಲ್ಲ. ನಾವು ಅವ್ರ ಹತ್ರ ಹೇಳಿದರೆ ಅವರು ಅಲ್ಲಿಯೇ ನೋಡಿ ಸರಿ ಮಾಡ್ತಾರೆ. ಇದರೊಟ್ಟಿಗೆ ನಾವು ಏನು ಮಾಡಿದ್ರೆ, ನಮ್ಮಲ್ಲಿ 3 ಮೊಬೈಲಿಗೆ ಹಾಕಿಕೊಂಡಿದ್ದೇವೆ. ನಮ್ಮ ಮನೆಯಲ್ಲಿ ನಾನು, ಮಗ, ಮತ್ತೆ ಮನೆಯಲ್ಲಿ ಒಂದು ಇರ್ತದೆ ಮೊಬೈಲ್. ಯಾರು ಸಹ ಆಪರೇಟ್ ಮಾಡಬಹುದು. ಅದು ಆಪರೇಟ್ ಮಾಡಿದ್ದು ಯಾರು ಅಂತಲೂ ಬರುತ್ತದೆ. ಮತ್ತೆ ಎಲ್ಲವೂ ಇದೆ, ಏನು ಅದರ ವ್ಯವಸ್ಥೆಗಳು ತುಂಬ ಇದೆ. ನಮಗೆ ಎಷ್ಟು ಬೇಕಷ್ಟು ನಾವು ಉಪಯೋಗಿಸ್ಕೊಳ್ಬೋದು. ಏನಂದರೆ ನಾವು ನಮ್ಮ ಹತ್ರ 8 ವಾಲ್ ಇದೆ, ಸೊಲನೈಡ್ ವಾಲ್. 8ಕ್ಕೂ ಹೋಗುವಾಗೆ ಒಂದಾದ ಮೇಲೆ ಒಂದು, ನಡುವಲ್ಲಿ ವಿದ್ಯುತ್ ಕಟ್ಟಾದರೆ ಅದು ಮತ್ತೆ ಮುಂದುವರಿತದೆ. ಅಥವಾ ನೀವು 4 ದಿವಸ ಬಿಟ್ಟು ಇಂಥ ಒಂದು ವಾಲಿಗೆ ಹೋಗಬೇಕು ಅಂತ ಹೇಳಿದರೂ ಆಗ್ತದೆ. ಮತ್ತೆ ಟೈಮ್ ಸಹ ಹಾಗೆ, ನಮಗೆ ಎಷ್ಟು ಟೈಮ್ ಅಂತ ಇಡ್ಲಿಕ್ಕೆ ಆಗ್ತದೆ. ಅದರ ಒಟ್ಟಿಗೆ ನಮ್ಮ ವಿದ್ಯುತ್ ಶಕ್ತಿಯ ಫ್ಲೋ ನಮ್ಮ 3 ಲೈನಲ್ಲಿಯೂ 3 ಪೇಸಲ್ಲಿ ಒಂದೇ ಆಗಿ ಉಂಟು, ಎಲ್ಲ ಡಿಸ್ಪ್ಲೇ ಬರುತ್ತೆ, ಮೆಸೇಜ್ ಬರುತ್ತೆ. ಮೆಸೇಜ್ ಅಂದರೆ ವಾಟ್ಸಪ್ ಅಲ್ಲ, ನಾರ್ಮಲ್ ಮೆಸೇಜ್. ಕರೆಂಟ್ ಹೋಯಿತು, ಇಷ್ಟು ಬಾಕಿ ಆಗಿದೆ, ಇನ್ನಿಷ್ಟು ಹೋಗ್ಲಿಕ್ಕಿದೆ, ಎಲ್ಲ ಇದೆ. ಅಂದ್ರೆ ಅಂಗೈಯಲ್ಲಿ ಅರಮನೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಮ್ಮ ನೀರು ಬಿಡೋದಾಗ್ತದೆ. ಆಮೇಲೆ ಎಲ್ಲಿದ್ರೂ ಬಿಡ್ಲಿಕ್ಕೆ ಆಗ್ತದೆ. ನೀವು ಯಾವ ಊರಲ್ಲಿಯೂ ಇದ್ರೂ ತೋಟಕ್ಕೆ ನೀರು ಹಾಕ್ಲಿಲ್ಲ ಅಂತ ಹೇಳುವಂತಹ ತಲೆ ಬಿಸಿ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಹಿಂದೆ ಎಷ್ಟು ದಿವಸ ಹಾಕಿದ್ದೆವು, ಈ ಸಲ ಎಷ್ಟು ಲೀಟರ್ ನೀರು ಹಾಕಿದೆವು, ಎಲ್ಲ ನಮಗೆ ಕ್ಯಾಲ್ಕುಲೇಷನ್ ಸಿಗ್ತದೆ. ಭಾರಿ ಅನುಕೂಲ ಆಗ್ತದೆ, ನಮಗೆ ಅನುಕೂಲ ಆಯಿತು. ಈಗ ಕೃಷಿಯಲ್ಲಿ ನೀರಿನ ವ್ಯರ್ಥತೆಯನ್ನು ಕಡಿಮೆ ಮಾಡಲು ರೈತರು ಯಾವ ಕ್ರಮಗಳನ್ನು ಅನುಸರಿಸಬಹುದು ಅಂತ, ಅಥವಾ ನೀರಿನ ಸಮರ್ಥ ಬಳಕೆ ಕೃಷಿಯಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ ನಿಮ್ಮ ಪ್ರಕಾರ? ಈಗ ನಮಗೆ ಆದರೂ ಅಷ್ಟೇ, ಒಂದು ಹಿತಮಿತವಾಗಿ ನಾವು ಊಟ ಮಾಡ್ತೇವೆ, ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಂತ. ಅದೇ ರೀತಿ ಒಂದು ಕೃಷಿ ಯಾವುದೇ ಬೆಳೆ ಇರಲಿ, ತೆಂಗಿಗೆ ಎಷ್ಟು, ಅಡಿಕೆಗೆ ಎಷ್ಟು, ಕಾಳುಮೆಣಸಿಗೆ ಎಷ್ಟು ಅಂತೆಲ್ಲ ಒಂದು ಲೆಕ್ಕಾಚಾರ ಇದೆ. ಎಲ್ಲ ವೈಜ್ಞಾನಿಕವಾದಂಥ ಇದರಲ್ಲಿ ಆಧಾರದಲ್ಲಿ ಅವರು ವಿಜ್ಞಾನಿಗಳು ಹೇಳೋದು ನಮಗೂ ಗೊತ್ತಾಗ್ತದೆ. ಹಾಕಿದ ಮೇಲೆ ಇಷ್ಟೇ ಸಾಕು, ಲೆಕ್ಕದಿಂದ ಹೆಚ್ಚು ಕೊಟ್ಟರೆ ಏನಾಗ್ತದೆ, ನಾವು ರೋಗಗಳನ್ನು ಆಹ್ವಾನಿಸ್ತೇವೆ, ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಆದ ಕಾರಣ ಹಿತಮಿತವಾಗಿ ಇದು ಮಾಡಬೇಕು. ಮತ್ತೆ ನೋಡಿ, ನನಗೆ ನೀರಿಲ್ಲ ಅಂತ ಚಿಂತೆ ಮಾಡ್ತಾರೆ ಹೆಚ್ಚಿನ ರೈತರು. ಆದರೆ ನೀರು ಎಷ್ಟು ಉಪಯೋಗ ಉಂಟು, ಎಷ್ಟು ಕಮ್ಮಿ ಸಾಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆದ ಕಾರಣ ಅದನ್ನೆಲ್ಲ ನಾವು ತಿಳ್ಕೊಂಡ್ರೆ ನಮಗೆ ಈಗ ನಾವು ಏನು ಕೃಷಿ ಮಾಡ್ತಾ ಇದ್ದೇವೆ, ಹೆಚ್ಚಿನವರು, ನಾನು ಸಹ ಮೊದಲು ಬೇಕಷ್ಟು ನೀರು ವೇಸ್ಟ್ ಮಾಡ್ತಿದ್ದೆ, ಈಗ ಗೊತ್ತಾಗ್ತದೆ ನಮಗೆ ಕಡಿಮೆ ನೀರಲ್ಲಿ ಹೆಚ್ಚು ಜಾಗದಲ್ಲಿ ಕೃಷಿ ಮಾಡಿ ಒಳ್ಳೆ ಉತ್ಪತ್ತಿಯನ್ನು ಪಡಿಬಹುದು. ಹದವರಿತು ನೀರು ಹಾಕಿದರೆ ನಮ್ಮ ಉತ್ಪತ್ತಿ ಜಾಸ್ತಿ ಆಗ್ತದೆ, ರೈತರ ಆದಾಯವೂ ಜಾಸ್ತಿ ಆಗ್ತದೆ. ಈಗ ಕೃಷಿ ವಿಜ್ಞಾನದ ಕೇಂದ್ರದ ಜೊತೆಗೆ ನಿಮ್ಮ ಸಂಬಂಧ ಬಹಳ ಗಟ್ಟಿಯಾಗಿದೆ ಅಂತ ಹೇಳಿದಿರಿ. ನೀವು ಯಾವ ರೀತಿ ನಿಮ್ಮ ಕೃಷಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯ ಪಡ್ಕೊಂಡ್ರಿ? ನಾನು ಒಂದು ಮಾತಲ್ಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಪ್ರಯೋಜನ ಪಡೆದಿದ್ದೇವೆ. ಮತ್ತು ಯಾವುದೇ ಸಮಸ್ಯೆ ಬಂದರೂ ನಾವು ಒಂದು ಫೋನ್ ಮಾಡಿದರೆ ಸಾಕು ವಿಜ್ಞಾನಿಗಳಿಗೆ. ನಮ್ಮ KVKಯಲ್ಲಿರುವ, ಈಗ ಅವತ್ತಿಂದಲೂ ಅವರೇ ಇದ್ದಾರೆ, ಸುಮಾರು ವರ್ಷದಿಂದ ನಾವು ಅವರ ನಿರಂತರ ಸಂಪರ್ಕದಲ್ಲಿರ್ತೇವೆ. ಮತ್ತು ಅವರು ಸಹ ಹಾಗೆ
ನಮ್ಮಲ್ಲಿಗೆ ವಿಸಿಟ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಹೇಳಿದಾಗೆ ಮಾಡಿ ನಮ್ಮದು ಒಳ್ಳೇದಾಗಿದೆ, ಅದು ಅವರಿಗೂ ಖುಷಿ ಇದೆ. ಅವರು ಮತ್ತೆ ಬೇರೆ ಬೇರೆ ಜನಗಳನ್ನು ನಮ್ಮಲ್ಲಿ ಕಳಿಸ್ತಾ ಇರ್ತಾರೆ. ಬೇರೆ ಬೇರೆ ರಾಜ್ಯದವರು ಬಂದು ಕೇಳಿದ್ರು. ಮೊನ್ನೆಯೂ ಆಂಧ್ರದವರೊಬ್ಬರು ಬಂದಿದ್ರು, ಅಂದ್ರೆ ಅವರೇ ಕಳಿಸಿದ್ದು. ಅಲ್ಲಿ ಅಧ್ಯಕ್ಷರು ನಮಗೆ ಫೋನ್ ಮಾಡಿ ಇಂಥವ್ರು ಬರ್ತಾರೆ ಅಂತ. ಇಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೇನೆ, ನನಗೆ ಗೊತ್ತುಂಟು ಅಂತ ನಾನು ಇವತ್ತೂ ಹೇಳೋದಿಲ್ಲ. ಅಂದರೆ ಆವಾಗ ಟೆಕ್ನಾಲಜಿಗಳು ಎಲ್ಲ ವಿಷಯಗಳು ಬದಲಾಗ್ತದೆ, ವಾತಾವರಣದಲ್ಲಿ ಏರುಪೇರು ಆಗ್ತದೆ, ಮಳೆ ಬರೋದು ಹೆಚ್ಚು ಕಮ್ಮಿ ಆಗ್ತದೆ, ಬಿಸಿಲಿನ ಜಾಸ್ತಿ ಆಗಿದೆ. ಈಗ ನಾವು ಕಾಳುಮೆಣಸು ಬೆಳಿತೇವೆ, ಈಗ 42 ಡಿಗ್ರಿ ಹೋದ್ರೂ ನಾವು ಕಾಳುಮೆಣಸನ್ನು ಉಳಿಸಿಕೊಂಡಿದ್ದೇವೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಈ ಏರಿಯಾದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಳುಮೆಣಸಿಗೆ ನಾವು ಉಪಬೆಳೆ ಅಂತ ಎಲ್ಲರೂ ಮಾಡ್ತಾ ಇದ್ದದ್ದು, ನಾನು ಪ್ರಧಾನ ಬೆಳೆಯನ್ನೇ ಮಾಡಿದ್ದೇನೆ. ಭಾರತದ ಎಲ್ಲಾ ರಾಜ್ಯಗಳಿಂದ ನಮ್ಮಲ್ಲಿಗೆ ಬಂದಿದವರಿದ್ದಾರೆ, ಹೊರ ದೇಶಗಳಿಂದ ಬಂದಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಆವಾಗ ಏನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಕೃಷಿಯನ್ನು ಸಮಗ್ರವಾಗಿ ಅದರ ಬಗ್ಗೆ ನಮಗೆ ಚಿಂತನೆ ಮಾಡಿ ನಾವು ಹೀಗೆ ಮಾಡಿ ಉಳಿಸಿಕೊಳ್ಳಬೇಕು ಅಂತ ಹೇಳುವುದನ್ನು ನಾನೀಗ ಕಲ್ತುಕೊಂಡದ್ದು KVK ಅವರ ಮುಖಾಂತರ. ತುಂಬ ಪ್ರಯೋಜನ ಆಗಿದೆ. KVK ಅವರು ಮಾತ್ರ ಅಲ್ಲ, ಎಲ್ಲ ಹಾರ್ಟಿಕಲ್ಚರ್ ಇರ್ಬೋದು, ಕೃಷಿಯವರು ಎಲ್ಲರೂ ಇದ್ದಾರೆ. ಮತ್ತು ಈ ಕೃಷಿ ಹೊಂಡಗಳಿಗೆ ಮತ್ತು ನಮ್ಮ ಯಾವುದೇ ತುಂಬ ಸಲಕರಣೆಗಳು ಎಲ್ಲದಕ್ಕೂ ಸಬ್ಸಿಡಿಗಳನ್ನು ಕೊಡ್ತಾರೆ. ಹೆಚ್ಚಿನ ರೈತರಿಗೆ ಅದು ಇನ್ನೂ ತಲುಪಲಿಕ್ಕೆ 2 ವಿಷಯ ಇದೆ. ರೈತರು ಕೃಷಿ ಮಾಡೋದಲ್ಲೇ ನಿರತರಾಗಿರ್ತಾರೆ. ಇವರು ವಿಜ್ಞಾನಿಗಳು ಅಥವಾ ಇದು ಸಂಬಂಧಪಟ್ಟವರು ಹೇಳ್ತಾ ಇರ್ತಾರೆ. ಆ ಕಮ್ಯುನಿಕೇಶನ್ ಸ್ವಲ್ಪ ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳೋ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಕೃಷಿ ವಿಜ್ಞಾನ ಕೇಂದ್ರ ಜೊತೆಗೆ ಹೊಂದಿಕೊಂಡು ಅವರಿಂದ ಮಾಹಿತಿಗಳನ್ನು ಪಡ್ಕೊಂಡು ಕೃಷಿಯನ್ನ ಮಾಡಿದ್ರೆ ರೈತರಿಗೆ ತುಂಬಾ ಲಾಭದಾಯಕ ಕೃಷಿಯನ್ನ ಮುಂದುವರಿಸಬಹುದು ಅಂತ ನಿಮ್ಮ ಪ್ರಕಾರ ಹೇಳ್ಬಹುದು? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ವಿಜ್ಞಾನಿಗಳು ಯಾವುದೇ ರೋಗ ಅಥವಾ ಏನು ಇದು ಬಂದರೂ ಅವರು ಇರ್ತಾರೆ ನಮ್ಮ ಜೊತೆಯಲ್ಲಿ. ನಾವು ಸಂಪರ್ಕದಲ್ಲಿರಬೇಕು. ಅವರಿಗೆ ಆಗಿ ಬರಲಿಕ್ಕೆ ಆಗೋದಿಲ್ಲ. ನಾವು ಅದು ಹೇಗೆ ಅಂತ ಹೇಳಿದ್ರೆ, ನಾವು ಕೇಳಿದರೆ ಅವ್ರು ಹೇಳ್ತಾರೆ ಅಥವಾ ಪಬ್ಲಿಕ್ ಆಗಿ ಹೇಳ್ತಾರೆ. ನಾವು ಪರ್ಸನಲ್ ಆಗಿ ಕೇಳಿದ್ರು ಅವ್ರು ನಮಗೆ ಒಳ್ಳೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಹೀಗೆ ಆಗಬೇಕು ಅಂತ ಹೇಳ್ತಾರೆ. ಹೀಗೆ ತುಂಬ ವಿಚಾರಗಳಿವೆ. ನಿಮ್ಮ ಕೃಷಿ ಹೊಂಡಗಳನ್ನು ಮಾಡಲಿಕ್ಕೆ ನೀವೇನಾದರೂ ಸಹಾಯಧನ ಏನಾದರೂ ಪಡ್ಕೊಂಡ್ರ? ಯಾವ ರೀತಿ? ನಾನು ಸಹಾಯಧನ ಪಡ್ಕೊಂಡಿದ್ದೇನೆ. ಆದರೆ ನಾವು ಕೃಷಿ ಹೊಂಡಕ್ಕೆ ಕೃಷಿ ಇಲಾಖೆಯಿಂದ ಪಡ್ಕೊಂಡೆವು, ಮತ್ತೊಂದಕ್ಕೆ ಹಾರ್ಟಿಕಲ್ಚರ್ನ ಪಡ್ಕೊಂಡೆವು. ಇಲ್ಲಿ ಏನಾಯಿತು ಗೊತ್ತಾ, ಈಗ ಒಬ್ಬರಿಗೆ ಒಂದೇ ಕೃಷಿ ಹೊಂಡ ಅಥವಾ ಕೊಡುವಂತಹದ್ದು. ನನ್ನ ಹೆಂಡತಿಯಲ್ಲಿ ಹೆಸರಿದ್ದ ಕಾರಣ ಅವಳ RTC ಇದೆ, ಅವಳಿಗೆ ಬಂತು, ನನಗೂ ಬಂತು. ನನಗೆ 3ನೇದಕ್ಕೆ ಆ ಆಪರ್ಚುನಿಟಿಯೇ ಇಲ್ಲ. ಏನಾಗ್ತದೆ ಅಂತ ಅಂದರೆ, ಈ ನಾವು ನೀರನ್ನು ಉಳಿಸಬೇಕು, ಅಂತರ್ಜಲವನ್ನು ಬರಿದು ಮಾಡಬಾರ್ದು ಅಂತ ಎಲ್ಲರದ್ದು ಕಳಕಳಿ ಇದೆ. ಅಂಥದ್ದಕ್ಕೆ ನೋಡಿ, ನಮಗೆ ಒಂದೊಂದು ಕೊಟ್ಟರೆ ಸಾಕಾಗೋದಿಲ್ಲ. ನಮ್ಮ ಜಾಗ ದೊಡ್ಡದಿರುವಾಗ ಒಂದಕ್ಕಿಂತ ಹೆಚ್ಚು ಬೇಕಾಗ್ತದೆ. ಆವಾಗ ನಾವೇ ಮಾಡಿಕೊಂಡದ್ದು. ಅದಕ್ಕೆ ತುಂಬಾ ನಮಗೆ ಖರ್ಚು ವೆಚ್ಚಗಳು ಬರ್ತದೆ. ಇಂಥದ್ದು ಇನ್ನು ಸ್ವಲ್ಪ ಚೇಂಜ್ ಆದರೆ ವಿಜ್ಞಾನಿಗಳು ಹೇಳಬೇಕು, ಮತ್ತೆ ಸಂಬಂಧಪಟ್ಟ ಸರ್ಕಾರ ಏನು ಅಧಿಕಾರಿಗಳೆಲ್ಲ ಸೇರಿ ಇಷ್ಟು ಜಾಗ ಇದ್ದವನಿಗೆ ಇಷ್ಟು ಸಿಕ್ಕಿದ್ರೆ ಒಳ್ಳೇದು ಅಂತಂದ್ರೆ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ಎಲ್ಲರೂ ಕೇಳ್ತಾರೆ, ನಂತರ ಈ ಸಣ್ಣ ಒಂದು ಹೊಂಡ ಸಿಕ್ಕಿದ್ರೆ ನಮಗೆ ಸಾಕಾಗೋದಿಲ್ಲ ಅಂತ. ಆ ವಿಚಾರ ನಾನು ಆಗ ಹೇಳಿದ್ದೆ ಅಷ್ಟೇ. ಆಗ್ಲಿ ನಮಗೆ ಸಿಕ್ಕಿದೆ, ಪ್ರಯೋಜನ ತುಂಬಾ ಆಗಿದೆ. ಜಲವೇ ಜೀವದ ಮೂಲ, ಕೃಷಿಗೆ ಜೀವಾಳ. ನೀರನ್ನು ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಕೃಷಿ ಹೊಂಡಗಳಂತಹ ಜಲ ಸಂರಕ್ಷಣಾ ಕ್ರಮಗಳು ರೈತರಿಗೆ ಮಾತ್ರವಲ್ಲ, ಭವಿಷ್ಯದ ಪೀಳಿಗೆಗೂ ಕೂಡ ಅಮೂಲ್ಯ ಸಂಪತ್ತು ಅಂತ ಹೇಳ್ಬೋದು. ಜಲ ಸಂರಕ್ಷಣೆ ಮಾಡಿಕೊಂಡು ತಮ್ಮ ಕೃಷಿಯನ್ನ ಲಾಭದಾಯಕವಾಗಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ ಸರ್. ನೀವು ನಿಮ್ಮ ಕೃಷಿಯೊಂದಿಗಿನ ಒಲವು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಏನು ನೀವೀಗ ಕೇತು ಬಚಾವ್ ಅಂತ ಮಾಡ್ತಾ ಇದ್ದೀರಿ, ತುಂಬಾ ರೈತರನ್ನು ಕರೆದಿರಬೇಕು. ನಾನು ಆಕಾಶವಾಣಿಯನ್ನು ಇವತ್ತು ಕೇಳುವಲ್ಲ, ನನ್ನ ಕೃಷಿಯಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ನಾನು ಮಡಿಕೇರಿ ಕೇಳ್ತಾ ಇದ್ದೆ, ಈಗ FM ನಮ್ಮ ಮಂಗಳೂರು ಆಕಾಶವಾಣಿ ಆದ ಮೇಲೆ ಅದನ್ನು ಕೇಳ್ತಾ ಇರ್ತೇನೆ. ಈಗ ಆ್ಯಪ್ ಅಲ್ಲಿ ಕೊಡ್ತಾ ಇದ್ದೀರಿ, ನಮಗೆ ಭಾರಿ ಸಂತೋಷ. ಯಾಕೆ ಗೊತ್ತಾ, ಬಾಕಿ ಎಲ್ಲ ಮಾಧ್ಯಮಗಳಿಂದಲೂ ಈ ಆಕಾಶವಾಣಿ ಅಂತ ಹೇಳುವಂತದ್ದು ನಮಗೆ ಕೆಲಸ ಮಾಡಿಕೊಂಡೇ ಕೇಳಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ಒಳ್ಳೆ ಏನು ಒಂದು ವಿಷಯಾಧಾರಿತವಾಗಿ ನೀವು ಅಷ್ಟು ಸ್ಪಷ್ಟತೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಅದನ್ನು ನಾವು ಕೇಳ್ತಾ ಇರ್ತೇವೆ, ಭಾರಿ ಖುಷಿ. ಮತ್ತೆ ಈ ಕೇತು ಬಚಾವ್ ಅಂತ ಪ್ರೋಗ್ರಾಮೇ ಭಾರಿ ಒಳ್ಳೆಯದು. ಯಾಕಂದ್ರೆ ಈಗಿನ ಇದರಲ್ಲಿ ಎಲ್ಲರೂ ಕೃಷಿಯಿಂದ ಹಿನ್ನಡೆಯಲ್ಲಿದ್ದಾರೆ. ಅದು ಕೃಷಿ ನಮಗೆ ಆಗೋದಿಲ್ಲ ಅಂತ ಯಾರು ಯುವಕರು ಬರ್ತಾ ಇಲ್ಲ. ಆದ್ರೆ ಇಂಥದ್ದನ್ನೆಲ್ಲ ನೋಡಿ, ನಮ್ಮಂತವ್ರು ಏನೋ ಗೊತ್ತಿದ್ದನ್ನು ಹೇಳಿದ್ರೆ ಹೀಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಈಗ ನನ್ನ ಹತ್ರ ಕೇಳಿದ್ದಾರೆ, ನೀವು ಇಷ್ಟು ಪ್ರಾಯದವರು ಈ ಮೊಬೈಲಲ್ಲೆಲ್ಲ ಮಾಡ್ತೀರಿ ಅಂತ. ಅದು ಏನಿಲ್ಲ, ಮಾಡ್ತಾ ಮಾಡ್ತಾ ಎಲ್ಲರಿಗೂ ಅಭ್ಯಾಸ ಆಗ್ತದೆ. ಯುವಕರು ಬರಬೇಕು. ಮತ್ತೆ ನಮ್ಮ ದೇಶ ಪ್ರಧಾನವಾಗಿ ಕೃಷಿ ಪ್ರಧಾನ, ಅದನ್ನು ಉಳಿಸಿಕೊಳ್ಳುವ, ಒಳ್ಳೆಯ ಬೆಳೆಯನ್ನು ಬೆಳೆದು ನಾವು ಶಕ್ತಿಯುತ ರಾಷ್ಟ್ರವಾಗಿ ಇರುವಂತ ನನ್ನ ಆಶಯ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸುರೇಶ್ ಬಲ್ನಾಡು ಅವರ ದೂರವಾಣಿ ಸಂಖ್ಯೆ 9901146078
ಇನ್ನೊಮ್ಮೆ 9901146078. ಇದುವರೆಗೆ ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಂಪರ್ಕ ರೈತರಾದ ಸುರೇಶ್ ಬಲ್ನಾಡು ಅವರೊಂದಿಗೆ ಜಲ ಸಂರಕ್ಷಣೆ ಕೃಷಿಗೆ ಜೀವಾಳ ಈ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.